ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಂದಿನ KPSC ಕಚೇರಿಗೆ ಸಂಘಟನೆ ಭೇಟಿ ಕೊಟ್ಟಿರೋದಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ಆ್ಯಂಡ್ ವಿಶೇಷವಾಗಿ ಇವತ್ತಿನ ಒಂದು ಭೇಟಿ ಕೇವಲ ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ರಿಸಲ್ಟ್ ಬಗ್ಗೆ ಹೆಚ್ಚು ಫೋಕಸ್ ಮಾಡಿರುವಂಥದ್ದು. ಸೊ ಜಾಸ್ತಿ ಹಲವಾರು ಜನ ಈಗ ಆಲ್ರೆಡಿ KPSCಯ ಒಂದು CTI ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ದಾರೆ. ವಿಶೇಷವಾಗಿ HK ಆ್ಯಂಡ್ ನಾನ್ HK ಎರಡೂ ರಿಸಲ್ಟ್ಗಳು ಕೂಡ ಬರಬೇಕು. ಅದರಲ್ಲೂ ಕಂಪಲ್ಸರಿ ಕನ್ನಡ ರಿಸಲ್ಟ್ ಕೂಡ ಇನ್ನೂ ಪ್ರಕಟ ಮಾಡಿಲ್ಲ. ಈ ಕಾರಣಕ್ಕಾಗಿ ಆಸ್ಪಿರೆಂಟ್ಸ್ಗಳು CTI ರಿಸಲ್ಟ್ ಬಗ್ಗೆ ಜಾಸ್ತಿ ಒಂದು ಕೇಳ್ಕೊಂಡಿರೋದ್ರಿಂದ ಮಾಹಿತಿಯನ್ನು ಕಲೆ ಹಾಕಲೇಬೇಕಾಗಿತ್ತು. ಸೊ ಅದಕ್ಕಾಗಿ ಇವತ್ತು ಸಂಘಟನೆ ಭೇಟಿ ಕೊಟ್ಟು ಕಡೆಗೂ ಕೂಡ ಸೆಕ್ರೆಟರಿ ಅವರ ಜೊತೆ ಒಂದು ಮಾತುಕತೆ ಕೂಡ ಆಯಿತು. ಫೈನಲಿ ಒಂದು CTI ರಿಸಲ್ಟನ್ನು ಇದೇ ತಿಂಗಳು, ಅಂದರೆ ಈ ತಿಂಗಳು ಕಂಪಲ್ಸರಿ ಕನ್ನಡ ಆ್ಯಂಡ್ ನೆಕ್ಸ್ಟ್ ತಿಂಗಳು 15ನೇ ತಾರೀಕಿನ ಒಳಗಾಗಿ ಫಲಿತಾಂಶವನ್ನು ಪ್ರಕಟ ಮಾಡ್ತೀವಿ ಅಂತ KPSC ಹೇಳಿದೆ. ಸೊ ಫೈನಲಿ HK ಆ್ಯಂಡ್ ನಾನ್ HK ಎರಡೂ ರಿಸಲ್ಟ್ಗಳು ಕೂಡ ಬರುವಂಥ ಎಲ್ಲ ಸಂಭವನೀಯತೆ ಕೂಡ ಇದೆ. ಸೊ ನೆಕ್ಸ್ಟ್ ಮಂತು ಅಂದರೆ ಜುಲೈ 15ನೇ ತಾರೀಕು ಒಳಗಾಗಿ ಅಂತಿಮವಾಗಿ ಫಲಿತಾಂಶ ಪ್ರಕಟ ಆಗುತ್ತೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ದು. ಸೊ ಅದರ ಜೊತೆ ಇನ್ನೂ ಹಲವಾರು ಅಪ್ಡೇಟ್ಸ್ ಇದೆ. ಅಕೌಂಟ್ ಅಸಿಸ್ಟೆಂಟ್ ರಿಸಲ್ಟ್ ಆಗಿರ್ಬೋದು ಆ್ಯಂಡ್ KPSC ಒಂದು ಪೂರ್ವಭಾವಿ ಪರೀಕ್ಷೆ ದಿನಾಂಕ ಹಾಗೆ ಲ್ಯಾಂಡ್ ಸರ್ವೇರ್ದು. ಸೊ ಎಲ್ಲ ಅಪ್ಡೇಟ್ಗಳನ್ನು ಇಂದು ಸಂಜೆ ಒಂದು ಟೆಲಿಗ್ರಾಮ್ ಪೇಜಲ್ಲಿ ಏನು ಹಾಕಲಾಗುತ್ತೆ. ಸೊ ಅದನ್ನು ಕೂಡ ನೋಡಿ ಆ್ಯಂಡ್ ಅದ್ರ ಬಗ್ಗೆ ನಾನು ಕೂಡ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಅಪ್ಡೇಟ್ ತಿಳಿಸ್ತೀನಿ. ಸದ್ಯಕ್ಕೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆ ಯಾರೆಲ್ಲ ಆಸ್ಪಿರೆಂಟ್ಸ್ಗಳಿದ್ದೀರಾ ಅವರೆಲ್ಲರಿಗೂ ಕೂಡ ಈ ಅಪ್ಡೇಟ್ ತುಂಬ ಖುಷಿಯನ್ನು ನೀಡುತ್ತೆ. ಕಾರಣ ನಿಮ್ಮ ಒಂದು ಏನು ಇಷ್ಟು ದಿನ ವೇಟ್ ಮಾಡಿದ ರಿಸಲ್ಟ್ಗಾಗಿ, ಸೊ ಅದು ಮುಂದಿನ ತಿಂಗಳು 15ನೇ ತಾರೀಕಿನ ನಂತರ ಕೂಡ ಹೋಗಲ್ಲ, ಅಷ್ಟರೊಳಗಡೆಯೇ ಫಲಿತಾಂಶ ಪ್ರಕಟ ಆಗುತ್ತೆ. ಕಂಪಲ್ಸರಿ ಕನ್ನಡದ ಮಾತ್ರ ಇದೇ ತಿಂಗಳು ಫಲಿತಾಂಶವನ್ನು ಪ್ರಕಟ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಹೇಳಿದ್ದಾರೆ. ಸೊ ಆಲ್ ದಿ ಬೆಸ್ಟ್ ಎಲ್ಲರಿಗೂ ಕೂಡ ಯಾರೆಲ್ಲ ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ದಾರೆ. ಅದರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ ಈ KPSC CTIದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಾಗ್ಬೋದು ಅನ್ನೋದ್ರ ಬಗ್ಗೆ ನಾನು ಈ ಹಿಂದೆ ವಿಡಿಯೋ ಮಾಡಿದ್ದೆ. ಬಟ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟ್ರು ಮತ್ತು ಕೆಲವೊಂದಿಷ್ಟು ಫಲಿತಾಂಶಗಳು ಬಂದ ಮೇಲೆ ಒಂದಿಷ್ಟು ಮತ್ತೊಂದು ಅಪ್ಡೇಟ್ ಸ್ವಲ್ಪ ಬದಲಾವಣೆ ಆಗಿದೆ. ಆ ಕಾರಣಕ್ಕಾಗಿಯೇ KPSC ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ದು ನಾನು ಕೂಡ ಮತ್ತೊಮ್ಮೆ ಒಂದು ಕಟ್ ಆಫ್ ಪ್ರಿಡಿಕ್ಷನನ್ನು ಮಾಡಿದ್ದೀನಿ. ಅದರ ಒಂದು ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ಒಂದು ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ತಿಳಿಸ್ತೀನಿ. ಸೊ ಯಾರೆಲ್ಲ 140ವರೆಗೂ ಸ್ಕೋರ್ ಮಾಡಿದ್ದೀರಾ, 140, 145, ಸೊ ಅಂಥವರೆಲ್ಲ ಆಲ್ಮೋಸ್ಟ್ GML ಸೆಲೆಕ್ಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಇನ್ನು ಉಳಿದಾಗೆ 132, 150, 132, 135, 140 ಒಳಗೆ ಇರೋರೆಲ್ಲ ಕೆಟಗರಿ, ಅಂದರೆ 130ಇಂದ ಈ ಕಡೆ ಎಲ್ಲ ಆಲ್ಮೋಸ್ಟ್ 140ಕ್ಕಿಂತ ಹೆಚ್ಚು ಸ್ಕೋರ್ ಮಾಡಿದವರು ತುಂಬ ಕಡಿಮೆ. ಕಾರಣ ನಿಮ್ಗೆ ಗೊತ್ತಿದೆ, ಪೇಪರ್ ಕೂಡ ಅಷ್ಟೊಂದು ಈಸಿ ಇರಲಿಲ್ಲ ಆ್ಯಂಡ್ ಕೆಟಗರಿ ವೈಸ್ ಕೂಡ ಅಷ್ಟೇ ತುಂಬ ಕಡಿಮೆ ಜನ ಸ್ಕೋರ್ ಮಾಡಿದ್ದಾರೆ. ಆ ಎಲ್ಲ ಡೀಟೇಲ್ಸ್ ಕೂಡ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪ್ರೊವೈಡ್ ಮಾಡ್ತೀನಿ, ಎಷ್ಟೆಲ್ಲ ಸ್ಕೋರ್ ಇದೆ, ಸೊ ಯಾರೆಲ್ಲ ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದಾರೆ, ಕೆಲವರಿಗೆ ನಂಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಾಗ್ಬೋದು ಅಂತ. ಸೊ ಫೈನಲಿ ನಿಮ್ಮ ಒಂದು ಫಲಿತಾಂಶದ ಅಪ್ಡೇಟನ್ನು ತಿಳಿಸಿದ್ದೀನಿ. ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.